ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ವಿಷಯ ಅಂದರೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಬಟ್ ಸ್ಟಾರ್ಟ್ ಆಗ್ತಿದೆ. ಬಟ್ ಇಂಜಿನ್ ಸ್ವಲ್ಪ ಏನು ಹೊಗೆ ಬಂದು ಸ್ಟಾಪ್ ಆಗಿಬಿಡ್ತು. ಸೊ ಆಮೇಲೆ ಮತ್ತೆ ಇವಾಗ ಸ್ಟಾರ್ಟ್ ಆಗ್ತಿದೆ. ಸೊ ಗಾಡಿ ಇವಾಗ ಸ್ಟಾರ್ಟ್ ಆಗ್ತಿದೆ, ಬಟ್ ಮೈಸೂರು ಗಂಟೆ ಹೋಗಲಿಲ್ಲ ಅಂದರೆ ಏನು ಮಾಡೋದು? ಸೊ ಅದಕ್ಕೆ ಸ್ವಲ್ಪ ಇವಾಗಲೇ ಚೆಕ್ ಮಾಡಿಸ್ಬಿಟ್ಟು ಅದಕ್ಕೆ ತೊಗೊಂಡೋಗೋಣ ಅಂತ ನಿಲ್ಸೀನಿ. ಗಾಡಿ ಚೆನ್ನಾಗಿ ನೋಡ್ಕೊತಿದ್ದೆ, ಬಟ್ ಯಾಕೆ ಹಿಂಗೆ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಯಾವತ್ತೂ ಈ ಥರ ಆಗಿರಲಿಲ್ಲ. ಎಲ್ಲಿ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಬೇಗ ಹೋಗಿ ಸ್ವಲ್ಪ ಪ್ಲ್ಯಾನ್ಗಳಿದ್ದು ಮೈಸೂರಲ್ಲಿ ಟೆಂಪಲ್ಗೆ ಮತ್ತು ಆಫೀಸ್ ಎಲ್ಲ ಇತ್ತು. ಏನು ಮಾಡೋಕ್ಕಾಗಲ್ಲ. ಇವತ್ತು ಹೋಗಿ ಬೇಗ ಆಫೀಸೊಂದು ಮುಗಿಸ್ತೀನಿ. ಟೆಂಪಲ್ಗೆ ಬೇಕಾದ್ರೆ ನಾಳೆನೇ ಹೋಗೋಣ. 2 ದಿವಸ ಇರ್ತೀನಿ ಮೈಸೂರಲ್ಲಿ. ಸೊ ಅದಕ್ಕೆ ಇನ್ನೂ ಬೆಳಗ್ಗೆ ಅಲ್ವಾ, ಮಾರ್ನಿಂಗು 8:30 ಇವಾಗ. ಸೊ ಇನ್ನೂ ಮೆಕ್ಯಾನಿಕ್ಕು ಓಪನ್ ಆಗಿಲ್ಲ. ಸೊ ಬಂದಮೇಲೆ ರೆಡಿ ಮಾಡಿಸ್ಕೊಂಡು ಹೋಗಬೇಕು. ಬೇಜಾರಾಗ್ತಿದೆ ಗಾಯ್ಸ್. ಗಾಡಿಗಳಿಗೆ ಪ್ರಾಬ್ಲಮ್ ಆಗಬಾರ್ದು. ಮೇಯ್ನ್ ಗಾಡಿಗಳು ಚೆನ್ನಾಗಿರಬೇಕು. ನಾವು ಎಕ್ಕೊಂಡೋರು ಪರವಾಗಿಲ್ಲ, ಗಾಡಿಗಳು ಚೆನ್ನಾಗಿ ನೋಡ್ಕೋಬೇಕು. ತುಂಬ ಹರ್ಟ್ ಆಗ್ತಿದೆ ಗೈಸ್. ಫೈನಲಿ ನಾನು ಮೈಸೂರು ಹತ್ರ ಇದ್ದೀನಿ. ಗಾಡಿ ಬರೀ ಆಯಲ್ ಸರ್ವಿಸ್ ಒಂದು ಇರಲಿಲ್ಲ ಅಷ್ಟೇ. ಆಯಲ್ ಸರ್ವಿಸ್ ಮಾಡಿಸ್ಕೊಂಡು ಮೈಸೂರಿನಲ್ಲಿ ಇಲ್ಲಿ ಒಂದು ಆಫೀಸ್ ಹತ್ರ ಬಂದಿದ್ದೀನಿ, ಒಂದು ಎನ್ಕ್ವೈರಿಗೆ. ಇಲ್ಲಿ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ರೂಮ್ ಹತ್ರ ಹೋಗಬೇಕು. ಆಫೀಸ್ಗೆ ಇನ್ನೂ ಹೋಗಿಲ್ಲ, ಆಫೀಸ್ಗೆ ಹೋಗಬೇಕು. ಆ್ಯಂಡ್ ಟೆಂಪಲ್ಲು ಇವತ್ತೇ ಕವರ್ ಮಾಡ್ತೀನಿ, ನೋಡೋಣ. ಗೈಸು, ಮೈಸೂರಿಗೆ ನಾನು ಮಾರ್ನಿಂಗು 9 PM ಅಷ್ಟರಲ್ಲಿ ಇರಬೇಕಿತ್ತು. ಇವಾಗ ಬಂದಿರೋ ಟೈಮು 12 ಗಂಟೆ, 12 PM, 12 PM, ಸಾರಿ. ಇವಾಗ ಆಫೀಸ್ಗೆ ಹೋಗೋದಾ ಇಲ್ಲ ವರ್ಕಿಗೆ ಹೋಗೋದಾ ಒಂದೂ ಗೊತ್ತಾಯ್ತಿಲ್ಲ. ಸುಮ್ಮನೆ ಮನೆಗೆ ಬಿಡ್ತೀನಿ. ಪ್ರಭುಗಳು ನೀವೇನಿಲ್ಲಿ ಗೈಸು, ನಮ್ಮ ಇನ್ನೊಂದು ರೂಮ್ ತೋರಿಸ್ತೀನಿ ನೋಡಿ. ಸಾಗರ ರೂಮ್ ಗೈಸ್ ಇದು. ನೋಡಿ ಗೈಸ್, ಮ್ಯಾಟ್ ನೋಡಿ. ಮ್ಯಾಟ್ ಹೆಂಗಿದೆ, ನೆಕ್ಸ್ಟ್ ಲೆವೆಲ್ ಮ್ಯಾಟ್ ಇದು. ಪಾತ್ರೆಗಳು ಮ್ಯಾಟ್ ನೋಡಿ ಗೈಸ್, ಎಲ್ಲ ಗೊತ್ತಾಗೋಯ್ತು. ಕೂಡಿ ರೇಂಜು ಕಮ್ಮಿ ಇತ್ತಲ್ಲ, ರೇಂಜು ಜಾಸ್ತಿ ಐತಿ ಇವಾಗ. ಬನ್ನಿ ಗಾಯ್ಸ್, ಸೌದೆಗೆ ತಿನ್ನಿ. ಸೌದೆಗೆ ಮತ್ತು ರುಚಿಗೆ ತಕ್ಕಷ್ಟು ವಿಮಲ್. ಗಾಯ್ಸು, ಇವಾಗ ಆಫೀಸ್ಗೆ ಹೋಗ್ಬಾರ್ದು ಅಂತ ಹೋಗ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 1 ಗಂಟೆ ಹತ್ತತ್ರ. ಸೊ ಇವಾಗ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಆಫೀಸ್ ಮುಗಿಸಿ ನೋಡೋಣ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅಂತ. ಮತ್ತು ನೀವು ಹೇಗಿದ್ದೀರಾ ಗೈಸ್? ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಸೌಖ್ಯವಾ? ನನ್ನ ಎಲ್ಲ ಆತ್ಮೀಯ ಸಬ್ಸ್ಕ್ರೈಬರ್ಸು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಆಫೀಸ್ ಹತ್ರ ಬಂದೆ, ಹೋಗ್ತಾ ಇದ್ದೀನಿ ಇವಾಗ. ಹೆಂಗಿದೆಯಾ? ಸೂಪರಾ? ಗೈಸ್, ಊಟ ಎಲ್ಲ ಮಾಡಿಕೊಂಡು ನಮ್ಮ ಕೊಲಿಗ್ ರೂಮ್ ಹತ್ರ ಇದ್ದೀನಿ. ನಾನಿರೋದು ಜಯನಗರ. ಸೊ ಇವಾಗ ಆ್ಯಕ್ಚುಲಿ ಪಡ್ವರಹಳ್ಳಿಗೆ ಬಂದಿದ್ದೀನಿ. ನಮ್ಮ ಕೊಲಿಗೂ ಮತ್ತು ನಾವು ಊಟ ಮಾಡ್ಕೊಂಡು ಮತ್ತೆ ಆಫೀಸ್ಗೆ ಹೋಗಬೇಕು. ನಾನೇನೇ ಹೋಗಂಗಿಲ್ಲ, ಆ್ಯಕ್ಚುಲಿ ನಮ್ಮ ಕೊಲಿಗೆ ಹೋಗೋದು. ಸೊ ನಮ್ಮದೆಲ್ಲ ಔಟ್ ಸ್ಟೇಷನ್ ಆಗಿರೋದ್ರಿಂದ ನಮಗೇನು ರಿಸ್ಕ್ ಇಲ್ಲ. ಆಫೀಸ್ಗೆ ಹೋಗಬೇಕು, ಇಂಥ ಟೈಮಿಗೆ ಬರಬೇಕು ಅಂತ. ಆ್ಯಂಡ್ ಒಂದು ಲೋನ್ ಬಗ್ಗೆ ಸ್ವಲ್ಪ ಇವಾಗ ನಾನು ಡಿಸ್ಕಸ್ ಮಾಡೋಕ್ಕೆ ನಮ್ಮ ಪಾರ್ಟ್ನರ್ ಹತ್ರ ಹೋಗಬೇಕು. ಈಗ ನಿಮಗೆ ಲೋನ್ ಬಗ್ಗೆ ನಿಮಗೆ ಇವತ್ತು ಮಾಹಿತಿ ಕೊಡ್ತೀನಿ. ಏನಿಲ್ಲ, ಮಾತಾಡಿ. ಇದು ಬಾಲ್ಕನಿ. ಸೊ ಗೈಸ್, ಆ ಕಡೆ ಹೋದರೆ ನಮ್ಮ KSIU ಕಾಲೇಜಿದೆ, MBA ನಾವು ಮಾಸ್ಟರ್ ಮಾಡಿದ್ದು. ಸೊ ಗೈಸ್, ನಮ್ಮ ಇನ್ನೊಬ್ಬರು ಮನೆಗೆ ಬಂದಿದ್ದೀನಿ. ನನ್ನ ಬಿಸ್ನೆಸ್ ಪಾರ್ಟ್ನರ್. ಲೋನ್ಸ್, SM ಇನ್ಸೂರೆನ್ಸ್ ಆ್ಯಂಡ್ ಲೋನ್ಸ್. ಇನ್ಸೂರೆನ್ಸ್ ನಮ್ಮದು, ಲೋನು ಬೇರೆಯವರು. ಸೊ ಅವ್ರ ಮನೆಗೆ ಬಂದಿದ್ದೀನಿ. ಸೊ ಗೈಸ್, ನಮ್ಮ ಬಿಸ್ನೆಸ್ ಪಾರ್ಟ್ನರು ಪರಂಗಿ ಅಂದ್ಕೊಂಡವ್ರೆ. ಬಿಸ್ನೆಸ್ ಪಾರ್ಟ್ನರ್ ತೋರಿಸಂಗಿಲ್ಲ ಅಂದರೆ ತೋರಿಸ್ತಿಲ್ಲ ಅಷ್ಟೇ, ಇಲ್ಲಾಂದರೆ ಖಂಡಿತ ತೋರಿಸಿವೆ. ಪರಂಗಿಣು ಇಟ್ಟು ಕಮ್ಮಲ್ಲಿ ಕುಡಿಯೋಣ. ಊಟಿಂದ ತಂದ? ಊಟಿಗೆ ಹೋಗಿದ್ದಾ? ನಾನು ಒಂದ್ಸಲ ಊಟಿಗೆ ಹೋದ ತಂದಿದ್ದೆ ಕಣಪ್ಪ. ವರ್ಕಿ ಫೇಮಸ್ ಇವು ಊಟಿಲಿ.
ಗೈಸು ನಾನು ಫೇಮಸ್ ಅಂತ ಒಂದೇ ಒಂದು ತಂದ್ಬಿಟ್ಟಿದ್ದೆ. ಮನೆಗೆ ಹೋದಾಗ ಬೈದರು, ಒಂದೇ ತಂದೆ ಒಂದು 3-4 ಥರದ್ದಲ್ವ ಅಂತ. ಸೊ ಊಟಿಗೆ ಹೋದರೆ ವರ್ಕಿ ತಿನ್ನಿ, ಫೇಮಸ್ ಇದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಗೈಸ್, ನಮ್ಮ ಹುಡುಗ ಏನೇನೋ ಕೊಡ್ತಾವನೆ, ತಿನ್ನು ಅಂತ. ಇದು ಸೀಗವೆ ಪ್ರೋಟೀನು ಅಂತಾನೆ. ನಮಗೆ ಭಯ, ನಮ್ಮ ಮಗ ಏನು ಹಾಕ್ಬಿಟ್ಟು ನಮಗೆ ಸಾಯಿಸ್ಬಿಡ್ತಾನೋ ಅಂತ. ಸೊ ಗೈಸ್, ಈಗ ಟಾಪಿಕ್ ಬಗ್ಗೆ ಮಾತಾಡೋದು ಮೇಯ್ನ್ ನಮ್ಮದು ಏನು ಹೋಮ್ ಲೋನು ಮತ್ತು ಪರ್ಸನಲ್ ಲೋನು. ಗೈಸ್, ಪರ್ಸನಲ್ ಲೋನ್ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, ಪರ್ಸನಲ್ ಲೋನ್ ಏಜ್ ಲಿಮಿಟು 21 ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನೀವು ಸ್ಯಾಲ್ರಿ ಪರ್ಸನ್ ಆಗಿರಬೇಕು, ನೀವು ಯಾವುದೋ ಒಂದು ಕಂಪ್ನಿಲಾಗಿರ್ಬೋದು. ಅದಕ್ಕೆ ನೀವು 3 ಮಂತ್ಸು ಮಿನಿಮಮ್ ವರ್ಕ್ ಮಾಡಿರಬೇಕು. ಸೊ ಯಾಕೆಂದರೆ 3 ಮಂತ್ಸು ಸ್ಯಾಲ್ರಿ ಸ್ಲಿಪ್ ಬೇಕು, ಮತ್ತು 3 ಮಂತ್ಸು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ಸೊ ಡಾಕ್ಯುಮೆಂಟು ಆಧಾರು, ಪಾನು, ಇಮೇಲ್ ಐ ಡಿ, ಫೋನ್ ನಂಬರು ಇದಿಷ್ಟು ಬೇಕು. ಸೊ ನಿಮಗೆ ಲೋನು 50,000ಇಂದ 1 crore ಲೋನ್ ಆಗುತ್ತೆ. ಸೊ ಮಿನಿಮಮ್ ಸ್ಯಾಲ್ರಿ ಅದಕ್ಕೆ ಜಾಸ್ತಿ ಬೇಕು ಅಂದರೆ 50,000 ಸ್ಯಾಲ್ರಿ ಇರಬೇಕು ನಿಮ್ಮ ಹತ್ರ. 15,000ಇಂದಲೇ ನಿಮಗೆ ಸ್ಯಾಲ್ರಿ ಇದ್ರೆ ಸಾಕು. ಮಿನಿಮಮ್ ಅಂದರೆ ನಿಮಗೆ 2 hours ಸಾಕು ಪರ್ಸನಲ್ ಲೋನ್ ನಿಮಗೆ ಸ್ಯಾಂಕ್ಷನ್ ಮಾಡ್ಕೊಡೋಕ್ಕೆ, ಇಲ್ಲಾಂದರೆ 2 days. ಸೊ ಅಷ್ಟರಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಇದಕ್ಕೆ ನಿಮಗೆ ಲಾಗಿನ್ ಮಾಡೋಕ್ಕೆ ಯಾವುದೇ ಚಾರ್ಜಸ್ ಇರೋಲ್ಲ, ಆ್ಯಂಡ್ ಬ್ರೋಕರ್ಗೂ ಕೂಡ ನೀವು ಏನು ಕಮಿಷನ್ ಕೊಡಬೇಕಾಗಿಲ್ಲ. ಸೊ ಡೈರೆಕ್ಟ್ ಆಗಿ. ಸೊ ಗೈಸ್, ಆಲ್ ಇಂಡಿಯಾ ಬ್ಯಾಂಕು ಟೈಪ್ ಇದ್ದೀವಿ. NBFC ಆಗಿರ್ಬೋದು, ಆಲ್ ಪ್ರೈವೇಟ್ ಆಗಿ ಪಬ್ಲಿಕ್ ಎಲ್ಲ ಬ್ಯಾಂಕು ಟೈಪ್ ಇದ್ದೀವಿ. 99+ ಬ್ಯಾಂಕು ಟೈಪ್ ಇದ್ದೀವಿ ಗೈಸ್. ಸೊ ನೆಕ್ಸ್ಟು ಹೋಮ್ ಲೋನು. ಸೊ ಹೋಮ್ ಲೋನ್ ನಿಮಗೆ ಒಂದು ಸ್ಯಾಲರಿಡ್ ಪರ್ಸನ್ ಆಗಿದ್ರೂ ಆಗುತ್ತೆ, ಆ್ಯಂಡ್ ಬಿಸ್ನೆಸ್ ಮಾಡಿದರೂ ಆಗುತ್ತೆ. ಸೊ ಲೋನ್ ಅಮೌಂಟ್ ನಿಮಗೆ 5 ಲಕ್ಷದಿಂದ 50 ಕೋಟಿವರೆಗೂ ನಿಮಗೆ ಲೋನ್ ಆಗುತ್ತೆ. ಸೊ ಗೈಸ್, ಮಿನಿಮಮ್ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇರೋದು ಫಸ್ಟು ನಿಮ್ಮದು ಡೀಡು, ಈ ಖಾತಾ, ಟ್ಯಾಕ್ಸ್ ಪೇಡು, ಅಪ್ಡೇಟೆಡ್ EC 2004 ಟಿಲ್ ಡೇಟ್ ಗಂಟ EC, ಇಷ್ಟು ಡಾಕ್ಯುಮೆಂಟ್ ಸಾಕು, ಪೇಪರಲ್ಲಿ ಡಾಕ್ಯುಮೆಂಟ್. ಸೊ ಮೈನ್ ಗೈಸ್, ನಿಮಗೆ ಸೈಟ್ ಪರ್ಚೇಸ್ಗೂ ಲೋನ್ ಕೊಡ್ತೀವಿ. ಸೊ ಮನೆ ಕಟ್ಟೋಕ್ಕೂ ಲೋನ್ ಕೊಡ್ತೀವಿ, ಆ್ಯಂಡ್ ಸೈಟ್ ಇರಾಗ ಮನೆ ಕಟ್ಟಬೇಕು ಅಂದ್ರೆ ಲೋನ್ ಕೊಡ್ತೀವಿ. ಇನ್ ಕೇಸ್ ನೀವು ಒಂದು ಬಿಲ್ಡಿಂಗಲ್ಲಿ 1 ಫ್ಲೋರ್ ಕಟ್ಟಿರ್ತಾರೆ, ನೆಕ್ಸ್ಟು ಇನ್ನೊಂದು ಫ್ಲೋರ್ ಕಟ್ಟಬೇಕು ಅಂದರೆ ಸೊ ಅದಕ್ಕೂ ಕೂಡ ಲೋನ್ ಕೊಡ್ತೀವಿ. ಸೊ ನಿಮ್ಮ ಸೈಟ್ ಪರ್ಚೇಸ್ಗೂ ಕೂಡ ಲೋನ್ ಕೊಡ್ತೀವಿ. ನಿಮ್ಮ ಹತ್ರ ಒಂದು ಅಷ್ಟು ಅಮೌಂಟ್ ಇದೆ, ಇನ್ನು ಸ್ವಲ್ಪ ನಿಮ್ಗೆ ಅಮೌಂಟ್ ಬೇಕು ಅಂದಾಗ ಸೊ ಇನ್ನೂ ನಿಮಗೆ ಲೋನ್ ರಿಕ್ವೈರ್ಮೆಂಟ್ ನಾವು ಮಾಡಿಕೊಡ್ತೀವಿ. ಸೊ ಇದಿಷ್ಟು ನಿಮಗೆ ಲೋನ್ ಬಗ್ಗೆ ಗೈಸ್. ಲೋನ್ ಬಗ್ಗೆ ಅವತ್ತಿಂದ ಹೇಳಿರಲಿಲ್ಲ. ಸೊ ಇವತ್ತು ಅದಕ್ಕೆ ನಮ್ಮ ಪಾರ್ಟ್ನರ್ ನಾವು ಬಂದು ಅವನು ಸ್ವಲ್ಪ ನಾನು ಕೇಳಿಕೊಂಡು ಹೇಳೋಣ ಅಂತ ನಾನು ಸುಮ್ಮನಾಗಿದೆ. ಸೊ ಇದಿಷ್ಟು ನಮಗೆ ಲೋನ್ ಬಗ್ಗೆ. ಸೊ ಇನ್ಸೂರೆನ್ಸ್ ಬಗ್ಗೆ ನಾನು ತುಂಬ ಹೇಳಿದ್ದೀನಿ, ಮತ್ತೆ ಹೇಳೋದು ಬೇಡ. ಸೊ ಆಲ್ ಓವರ್ ಇಂಡಿಯಾ ಮಾಡ್ತೀವಿ ಗೈಸ್. ಇನ್ಸೂರೆನ್ಸ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ಆಲ್ ಓವರ್ ಇಂಡಿಯಾ ಮಾಡ್ತೀವಿ. ಸೊ ಆಲ್ ಬ್ಯಾಂಕು ಟೈಪ್ ಇದ್ವಿ, ಆ್ಯಂಡ್ ಇನ್ಸೂರೆನ್ಸ್ ಕೂಡ ಎಲ್ಲ ಥರ ಕಂಪ್ನಿಲೂ ನಾವು ಮಾಡ್ತೀವಿ. ಇವಾಗ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ತಾಯಿದ್ದೀವಿ. ಯಾವುದು ಇದು ಅರುಣ್ ಐಸ್ ಕ್ರೀಮು ಗೈಸ್. ಈಗ ಈ 3 ಅದೇ ಗೈಸ್, ಈ 3ರಲ್ಲಿ ಯಾವುದನ್ನು ಆರ್ಡ್ರ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಈಗ. ಅಬ್ಬಿ ಡಬ್ಬಿ, ಗುಲಾಬಿ ಡಬ್ಬಿ ಫ್ರೀ ಗೈಸ್, ಯಾಕಂದರೆ ಅದನ್ನು ಕಡಿಮೆ ಐತೆ ಫ್ರೆಂಡ್ಸ್, ಆದರೆ ಅದೇ ಕಮ್ಮಿ ಇರೋದು. ಓಕೆ, ಆ ಏರಿಯಿಂದ ಈಗ ಈ ಏರಿಯಾಗೆ ಬಂದೆ. ಏನೋ ಹೊರಗಡೆ ಬರುವಂತೆ. ಏನಪ್ಪ ಮಿರರಲ್ಲಿದೆ. ಇಲ್ಲೇ ಮೊಬೈಲೆಲ್ಲ ಆಯ್ತಲ್ಲ, ಇದು ಬರಲಿ ಅವರು. ಇವತ್ತು ಲೋನ್ ಮುಗೀತು, ನಿಮಗೆಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ. ಸೊ ಆ್ಯಂಡ್ ಗೈಸ್, ಇನ್ನೊಂದು ಹೇಳಬೇಕು, ನಂದು ಯಾವುದು ಪ್ರೀವಿಯಸ್ ಬ್ಲಾಗಲ್ಲ ಸೊ ಬಟ್ ಇಸ್ಕಾನ್ ಬ್ಲಾಗಲ್ಲಿ ಒಂದು ಏನೋ ಮೆನ್ಷನ್ ಮಾಡಿದ್ದೀನಿ ನಾನು. ಏನೋ ಬಾಕ್ಸು ಫೋನಲ್ಲಿ ಮಾತಾಡ್ಕೊಂಡು ಎಲ್ಲಿದ್ದೀರಾ ಬಾಕ್ಸು ಬೇಕಿತ್ತು ಅಂತ. ಬಟ್ ಅದನ್ನು ನನ್ನ ಫ್ರೆಂಡ್ ಸರ್ಕಲೇ ಬೇರೆ ಥರನೇ ಪೋರ್ಟ್ರೇ ಮಾಡ್ಕೊಂಡಿದ್ದೀರ. ಸೊ ನೀವು ತಿಳ್ಕೊಂಡಿರೋ ಥರ ಬೇರೆ ಯಾರೂ ಅಲ್ಲ, ಆ ಥರ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ. ಬಿಟ್ರೆ ಬೇರೆ ಏನೋ ನೀವು ಆ ಥರ ಪೋರ್ಟ್ರೇ ಮಾಡ್ಕೊಬೇಡಿ. ಇನ್ನೊಂದು ಕ್ಲಾರಿಫಿಕೇಷನ್ ಕೊಟ್ಟೆ ನಿಮಗೆ. ಗಾಡಿ ಓಡಿಸ್ತಾನೆ ಫೋನ್ ಇರ್ಬೇಕು ಸರ್. ಆಫ್ಟರ್ ಲಾಂಗ್ ಟೈಮ್ ಗೈಸ್ ಗ್ರೌಂಡ್ಗೆ ಹೋಗ್ತಾಯಿದ್ದೀನಿ ಆಟ ಆಡೋಕ್ಕೆ. ಎಷ್ಟು ಲಾಸ್ಟ್ ನಾವು 10th ಲಾಸ್ಟು, ಅದು ಏನು ಖೋಖೋ ಆಡಿತ್ತು. ನಮ್ಮ ಕ್ರಿಕೆಟ್ ಆಡ್ತೀನಿ ಅಂದ್ರೂ ಬಿಡಲಿಲ್ಲ, ಲಾಸ್ಟ್ ನಾವು ಖೋಖೋ ಆಟಾಡಿತ್ತು. ಇವಾಗ ಹೋಗ್ತಾಯಿದ್ದೀನಿ ಗ್ರೌಂಡಿಗೆ ಕ್ರಿಕೆಟ್ ಆಡೋಕ್ಕೆ. ನಮಗೆ ಚಾನ್ಸ್ ಸಿಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಹೋಗ್ತಾ ಇದೀವಿ. ಬಟ್ ಒನ್ ಥಿಂಗ್, ನಾನು ಬಂದಿತ್ತು ಹೋಗೋಕ್ಕೆ ಆಗಲಿಲ್ಲ. ಶಿವನ ಟೆಂಪಲ್ ದೂರ ಒಂದು ಶಿವಲಿಂಗ ಇರೋದು ಒಂದು ದೇವಸ್ಥಾನ ಐತೆ, ಅದಕ್ಕೆ ಹೋಗೋಕ್ಕೆ ಆಗಲಿಲ್ಲ. ನೋಡೋಣ ಗೈಸ್. ಆ್ಯಕ್ಚುಲಿ ಇವತ್ತು ಹೋಗ್ಬೇಕಿತ್ತು, ಇವತ್ತು ಮಂಡೇ ಸೋಮವಾರ. ನೋಡೋಣ, ನಾಳೆ ಮಂಗಳವಾರ ಹೋಗ್ಬಿಡ್ತೀನಿ. ನೋಡೋಣ, ಇವತ್ತು ನಾನ್ ವೆಜ್ ತಿಂದರೆ ಹೋಗೋಕ್ಕಾಗಲ್ಲ. ನಾನ್ ವೆಜ್ ತಿಂದಿಲ್ಲ ಅಂದರೆ ಖಂಡಿತ ಹೋಗ್ತೀನಿ.
ಗೈಸ್ ನಮಗೆ ಚಾನ್ಸೇ ಸಿಗಲಿಲ್ಲ ಗೈಸ್. ನಮ್ಮ ನಮಗೆ ಮೈಸೂರಲ್ಲಿ ನೆಲಕೊಟ್ಟ ಸಾಗರ್ ಸ್ಮೈಲ್ ಸಾಗರ್ ಆಫ್ ಮಾಡೋದೆಲ್ಲ ಮೈಸೂರು ಅಂತೆಲ್ಲ ನಮಗೆ ಬ್ಯೂಟಿಫುಲ್ ಪ್ಲೇಸ್ ಇದ್ದಂಗೆ. ಕಂಪ್ಯಾರಿಸನ್ ಮಾಡೋಣ ಬೆಂಗಳೂರಿಗೆ ಮೈಸೂರಿಗೆ. ಬಟ್ ನನ್ನ ಫೇವ್ರೇಟ್ ಪ್ಲೇಸು ಬೆಂಗಳೂರು ಮೈಸೂರು ಅಂತ ಹೋದರೆ ನನ್ನ ಶರತ್ ತಗೊಂಡಲ್ಲಿ ಹೈಲೈಟಲ್ಲಿ ಐತೆ ನನ್ನ ಫೇವ್ರೇಟ್ ಪ್ಲೇಸ್ ಯಾವುದು ಅಂತ ನೋಡಿ. ಇಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ ಗಾಯ್ಸ್, ಫ್ರೂಟ್ ಜ್ಯೂಸು. ಥ್ಯಾಂಕ್ ಯು. ಇದು ಇದು ಕ್ರೀಮು ನಿವಿಯಾ ಕ್ರೀಮು. ಅದು ಹಾಕೊಂಡ್ರೆ ನಿಮ್ಮ ಆಶ್ಚರ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಹಚ್ಚಿ, ನಾನು ಹಚ್ತಾ ಇದ್ದೀನಿ. ಈವ್ನಿಂಗ್ ಏನು ಸೊ ಈವ್ನಿಂಗು ನಮ್ಮ ಒಂದು ಏನು ಪಕ್ಷಿ ನೋಟ. ಸೊ ಸಾರಿ ಏನದು ಗೈಸ್ ಏನು ಈವ್ನಿಂಗ್ ವ್ಯೂ ಪಾಯಿಂಟ್ ಬೇಕಪ್ಪ. ಯಾವ್ದು ಮಾಡ್ತೀನಿ ನಿಮಗೆ ನಾಳೆ ಸಿಗ್ತೀನಿ. ಈಗ ಗೈಸು ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವಾಗ ನಾನು ಟೆಂಪಲ್ ಹತ್ರ ಫಸ್ಟು ಹೋಗಬೇಕು. ಸೊ ನಿನ್ನೆ ಅದು ಇದು ಸ್ವಲ್ಪ ಬಂದಿದ್ದೆ ಲೇಟ್ ಆಯಿತು, ಸೊ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಟೆಂಪಲ್ ಮಿಸ್ ಮಾಡಬೇಕು. ನಾವು ಶಿವನಿಗೆ ಏನಾರು ಹೇಳಬೇಕು ಅಂದಾಗ ನಂದಿ ಕಿವಿಲಿ ಹೋಗ್ಬಿಟ್ಟು ನಿಮ್ಮ ಆಸೆಗಳು ಬೇಡಿಕೆಗಳು ಹೇಳಿದ್ರೆ ಸೊ ಅದು ಶಿವನಿಗೆ ಬೇಗ ಮುಟ್ಟುತ್ತೆ ಅಂತ ಒಂದು ವಾಡಿಕೆ ಇದೆ. ಶನಿ ವರ್ಷ ಶಿವನ ಟೆಂಪಲ್ ಬಂದಾಗ ನಂದಿ ವಿಗ್ರಹ ಖಂಡಿತ ಇದ್ದೇ ಇರುತ್ತೆ. ನೀವೇನಾರು ಹೇಳಬೇಕು ಅಂದಾಗ ನಂದಿ ಕಿವಿ ಹತ್ರ ಹೇಳಿ, ಅದು ಬೇಗ ಶಿವನಿಗೆ ತಲುಪುತ್ತೆ. ಸೊ ಗೈಸ್, ಸೊ ಫೈನಲ್ ನಾನು ಆಫೀಸ್ ಹತ್ರ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಗೈಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್.